ನಾನಿವತ್ತು ದರ್ಶನ್ ರೂಮಲ್ಲಿ ಫಸ್ಟ್ ಟೈಮ್ ನಾನು ಅಡುಗೆ ಮಾಡ್ತಿದ್ದೀನಿ. ಹೇಗೋ ಮಾಡಿದ್ದೀನಿ, ನನಗೆ ಬರೋಕ್ಕೆ ಚೆನ್ನಾಗಾಗಿದೆಯಲ್ಲ ನೋಡೋಣ. ಆಮೇಲೆ ಊಟ ಮಾಡುವಾಗ ಅವ್ರ ರಿವ್ಯೂಸ್ ಕೇಳ್ತೀನಿ. ನನ್ನ ತಮ್ಮಂದ್ರದ್ದು ದರ್ಶನ್ ಶಶಾಂಕ್. ಆಯಿತು ಬಿಡು. ಹೆಲೋ ಫ್ಯಾಮ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲ? ನಾನಂತೂ ಸಕ್ಕತ್ತಾಗಿದ್ದೀನಿ. ಬಟ್ ಬೆಳಿಗ್ಗೆ ಫುಲ್ ಟೆನ್ಷನ್ ಗೈಸ್, ತಲೆ ಎಲ್ಲ ಹಾಳಾಗೋಯ್ತು. ಬನ್ನಿ ಟೀ ಕುಡಿತಾ ಮಾತಾಡೋದು. ಬೆಳಿಗ್ಗೆ ಒಳ್ಳೆ ಟೀ ಕುಡಿಯೋಕೆ ಬಂದಿದ್ದೀವಿ ಗೈಸ್. ಒಳ್ಳೆ ಟೀ ಹಂಗೆ ಹೇಳ್ಕೊಂಡು ಬಂದಿದ್ದೀವಿ. ನೋಡಿ ಬೆಳಿಗ್ಗೆ ಬ್ರಷ್ ಮಾಡದೆ ಬಂದವಳು. ಟೈಮ್ ನೋಡಿ 9:30. ಇವಾಗ ಎದ್ದು ಅಲ್ಲಿಗಿಲ್ ತಿಕ್ಕದೆ ಬಂದವಳೆ. ಎಂತ ಜನ ಎಲ್ಲೋ ಮುಗಿಸಿ ಹೋಗಿ. ಹಲೋ ಗಾಯ್ಸ್, ನಾನಿವತ್ತು ದರ್ಶನ್ ರೂಮಲ್ಲಿ ಫಸ್ಟ್ ಟೈಮ್ ನಾನು ಅಡುಗೆ ಮಾಡ್ತಿದ್ದೀನಿ. ಹಿಂಗಾಗತ್ತೆ ಗೊತ್ತಿಲ್ಲ, ಟ್ರೈ. ಪಾಪ ಶಶಾಂಕ್ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟಾಗ ನಾನು ಇವಾಗ ರಸಮ್ ಮಾಡ್ತಿದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಉದ್ದಿನಬೇಳೆ, ಆಮೇಲೆ ಈರುಳ್ಳಿ ಮತ್ತು ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ಆಯಿತಾ? ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು, ಈರುಳ್ಳಿ ಫ್ರೈ ಮಾಡುವಾಗ. ಆವಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ ಮತ್ತು ಬೇಗ ಬೇಯುತ್ತೆ. ಹೇಗಾಗುತ್ತೆ ಗೊತ್ತಿಲ್ಲ. ಅಡುಗೆ ಮಾಡುವಾಗ ಸಣ್ಣ ಸಣ್ಣ ಸೀಕ್ರೆಟ್ಸ್ ಇರುತ್ತೆ, ಅದು ಟೇಸ್ಟ್ ಬರೋಕ್ಕೆ. ಆಯಿತಾ? ಅದೆಲ್ಲ ಮಾಡಬೇಕು, ಚೆನ್ನಾಗಿರುತ್ತೆ. ಏನಂದರೆ ಈರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಯಾವುದೇ ತರಕಾರಿಯೂ ಫ್ರೈ ಆಗುವಾಗ ಸ್ವಲ್ಪನೇ ಉಪ್ಪು ಹಾಕಿ ಫ್ರೈ ಮಾಡಬೇಕು. ಆವಾಗ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮಗೆ ತಿನ್ನುವಾಗ ಸಪ್ಪೆ ಸಪ್ಪೆ ಅನಿಸಲ್ಲ. ಟೊಮೆಟೊ ಫ್ರೈ ಮಾಡುವಾಗ ಸ್ವಲ್ಪ ಅರಿಶಿನ ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ ಎಲ್ಲ. ಫಸ್ಟ್ ಟೈಮ್ ದರ್ಶನ್ ರೂಮಲ್ಲಿ ಅಡುಗೆ ಮಾಡ್ತಿದ್ದೀನಿ. ಕೇಳಿಸ್ತಾ ಇಲ್ಲ, ಸಾರಿ. ಫಸ್ಟ್ ಟೈಮ್ ದರ್ಶನ್ ರೂಮಲ್ಲಿ ಅಡುಗೆ ಮಾಡ್ತಿದ್ದೀನಿ. ನೀವು ಹೇರ್ ಸ್ಟೈಲ್ ਕਰਦੀਆਂ ਛੱਲਾਂ ਵਾਂਗੂ ਜ਼ਿੰਦਗੀ ਹੈ ਬੜੀ ਟੇਢੀ ਮੇਢੀ ਕਿੱਥੇ ਲੈ ਕੇ ਚਲੀਏ ਜਾਵੇ ਪਤਾ ਨਹੀਂ ਕੁਝ ਵੀ ਕੀ ਹੈ ਕਹਿੰਦੀ. ಮಕ್ಕಳು ಒಬ್ಬರೇನು ತರದೆ ಹಾಗೆ ಬಂದೆ. ಆಮೇಲೆ ಲಾಸ್ಟಲ್ಲಿ ಅವ್ರದ್ದು ರಿವ್ಯೂ ಕೇಳೋಣ ಹೇಗಿದೆ ಅಂತ. ಆಯಿತಾ? ಮಾಡಾದ್ಮೇಲೆ ತೋರಿಸ್ತೀನಿ. ಟೊಮೆಟೊ ಫ್ರೈ ಆಗ್ತಾ ಇದೆ ಇವಾಗ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು, ಅದು ಸಾಫ್ಟ್ ಆಗಬೇಕು ಟೊಮೆಟೊ. ಆಮೇಲೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಆಗಿ ಆಮೇಲೆ ನೀರು ಹಾಕಬೇಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು. ಎಸ್ ಗೈಸ್, ದರ್ಶನ್ ಎಡಿಟಿಂಗ್ ಮಾಡ್ತಿದ್ದಾನೆ, ಏನೋ ವರ್ಕ್ ಮಾಡ್ತಿದ್ದಾನೆ. ಕ್ಲಾರಿಟಿನೇ ಇಲ್ಲ ಮಾರೆ ನನ್ನ ಮೊಬೈಲಲ್ಲಿ. ಬ್ಯಾಕ್ ಟು ಕಿಚನ್. ಹಿಂಗೆ ಬಿಟ್ಟು ಎಲ್ಲೆಲ್ಲಾದರೂ ಹೋದರೆ ಹತ್ತೋಗುತ್ತೆ ಮತ್ತು ಸೀದೋಗ್ಬಿಡುತ್ತೆ. ಸೊ ಹುಷಾರು ಗೈಸ್. ಟೊಮೆಟೊ ಜೊತೆ ಇವಾಗ ಸ್ವಲ್ಪ ಅರಿಶಿನ ಹಾಕಿದ್ದೀನಿ.
ಕೃಷ್ಣದ ಚಮಚ ಹೇಗಿದೆ ಅಂತ. ಸ್ಪೂನ್, ದಿಸ್ ಇಸ್ ಸ್ಪೂನ್. ದಿಸ್ ವೆಜಿಟೇಬಲ್ಸ್. ನಮ್ಮ ಅಕ್ಕಾಜಿಯವ್ರೇನೋ ಮಾಡ್ತಾ ಇದ್ದಾರೆ. ಏನಿದು? ರಸಮ್. ಟೊಮೆಟೊ ಫ್ರೈ ಆದ್ಮೇಲೆ ನೀರು ಹಾಕಬೇಕು. ಇವಾಗಲೇ ನೀರು ಹಾಕಬೇಕು. ನಮಗೂ ಗೊತ್ತು ಕಣ್ರಿ, ನಾವೆಂತ ಶೆಫ್ ಅಂತೇಳಿ ನಮಗೆ ಏನದು ಫಾಲೋವರ್ಸ್ ಗೊತ್ತು. ನಾನು ವ್ಯೂವರ್ಸ, ಆಡಿಯನ್ಸ, ಫಾಲೋವರ್ಸ ಅರೆ ಉಡಿ. ನಾನು ಎಡಿಟ್ ಮಾಡ್ತಿದ್ದೆ ಗೈಸ್, ನಾನು ಅದಕ್ಕೆ ನನ್ನ ಬ್ಲಾಗ್ನ ಇವಳು ಕಂಟಿನ್ಯೂ ಮಾಡಿದ್ಲು. ನೋಡಿ ಎಕ್ಸ್ಪೋರ್ಟ್ ಆಗ್ತೈತೆ ಮತ್ತು 5 minutes 41 seconds. ಏನು ಮಾಡೋದು ಗೈಸ್, ಏನು ಮಾಡೋದು? ಗೈಸ್ ನೋಡಿ, ರಸಮ್ ರೆಡಿ ಆಗ್ತಾ ಇದೆ. सी देखो ना गाइस, देखो ना गाइस, देखो ना गाइस. ರೆಡಿ ಆಗ್ತಾ ಇದೆ ರಸಮ್, ಕುದೀತಾ ಇದೆ. ನಾನು ಸ್ವಲ್ಪ ಫ್ರೇಮಿಂದ ಹೊರಗಡೆ ಬಂದ ಅಂತ. ರೆಡಿ ಆಗ್ತಾ ಇದೆ. ಹೇಗೋ ಮಾಡಿದ್ದೀನಿ, ನನಗೆ ಬರೋಕ್ಕೆ ಚೆನ್ನಾಗಾಗಿದೆಯಲ್ಲ ನೋಡೋಣ. ಆಮೇಲೆ ಊಟ ಮಾಡುವಾಗ ಅವ್ರ ರಿವ್ಯೂಸ್ ಕೇಳ್ತೀನಿ. ನನ್ನ ತಮ್ಮಂದ್ರದ್ದು ದರ್ಶನ್ ಶಶಾಂಕ್. ಬಾಯ್ ಗಾಯ್ಸ್, ನಮ್ಮ ಅಕ್ಕ ಫೈನಲಿ ಅಡುಗೆ ಮಾಡಿದ್ದಾಳೆ. ಸಾಂಬಾರ್ನ ನಾವು ಹೇಳಿ ಸಾಂಬಾರ್ ಮರಿ ನೋಡಿ. ಹಲೋ ಮುಖ ನೋಡಿ ಅವಳು. ನಾನು ಸಾಂಬಾರಲ್ಲ ರಸಮ್ ನಾನು ಮಾಡಿದ್ದು. ರಸಮ್ ಫುಲ್ ದಪ್ಪ ಕೊಡ್ತಾ. ಆಯ್ತು, ಮುಖ ಯಾಕೆ ಹಂಗೆ ಮಾಡ್ಕೊಳ್ತೀಯ? ಇರ್ಲಿ, ಉಸಿರಾಡು. ಚೆನ್ನಾಗಿದೆ, ಸೂಪರ್ ಆಗಿದೆ. ಟೇಸ್ಟ್ ಏನೋ ಇಲ್ಲ, ಸ್ಮೆಲ್ ಮೂಗಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಹೇಳ್ರಿ ನೀವು ಚೆನ್ನಾಗಿ ನೈಸ್, ಸೌಂಡ್ಸ್ ಗುಡ್. ಬೇಡ ತೆಗೆದ ಸುಮಾರು ಚೆನ್ನಾಗಿದೆ. ನಿಮ್ಗೆ ಹೆಂಗೆ ಅನಿಸ್ತಿದೆ? ಚೆನ್ನಾಗಾಗುತ್ತೆ ಟೇಸ್ಟ್. ಹಿಂಗೆ ಸ್ವಲ್ಪ ಜಾಸ್ತಿ ಮೈ ತರ್ತೀವಿ ವಯಸ್ಸು. ಟೇಸ್ಟ್ ಚೆನ್ನಾಗಾಗಿದೆ ಆಯ್ತಾ, ತೆಳ್ಳ ಆದ್ರೂ. ಅವ್ರು ಬರ್ತಾರೆ ಅಂತ ಜನ ಜಾಸ್ತಿ ಹೇಳಿದ್ರು ಫಸ್ಟ್ ನನಗೆ. ಅದಕ್ಕೆ ನಾನು ನೀರು ಜಾಸ್ತಿ ಹಾಕ್ತೆ. ಮಿನಲ್ ಅಣ್ಣ ಬರ್ತಾ ಅಂತ ನಾನು ಹ್ಞೂ, ಮಿನಲೇ ನಿಂದೆ ತಪ್ಪು. ನಾನೇ ಹೇಳಿದೆ ಜಾಸ್ತಿ. ಎಸ್, ಮಿನಲ್ ಬರ್ತಾ ಅಂತ ಅಂದ್ರು. ಸ್ವಂತ ಬುದ್ಧಿ ಯೂಸ್ ಮಾಡಿ ಹಾಕೋದಿತ್ತು. ಆಯ್ತು ಬಿಡು, ಟೇಸ್ಟ್ ಚೆನ್ನಾಗಾಗಿದೆ. ಮೈಕೋರಿಯಲ್ಲಿ ಹೇಳ್ತೀವಿ ಗೈಸ್. ಆ್ಯಕ್ಚುಲಿ ಜನ ಜಾಸ್ತಿ ಬರ್ತಾರೆ ಅಂತ ಹೇಳಿ ಐಟಮ್ ಜಾಸ್ತಿ ಹಾಕೋದಲ್ಲ, ನೀರು ಜಾಸ್ತಿ ಹಾಕ್ಬಿಡೋದು ಗೈಸ್. ಅಷ್ಟೇ ಮ್ಯಾಟ್ರ್, ಅಷ್ಟೇ. ತರಕಾರಿ ಜಾಸ್ತಿ ಹಾಕ್ಬೇಕು, ಸಾಂಬಾರ್ ಪೌಡ್ರ್ ಜಾಸ್ತಿ ಹಾಕ್ಬೇಕು, ನೀರು ಜಾಸ್ತಿ ಹಾಕ್ಬೇಕು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ ಗಾಯ್ಸ್. ಇವಳು ಅಡುಗೆ ಮಾಡಿಕೊಟ್ಲು, ನಾವು ತಿಂದ್ವಿ. ಇವಳು ಇವಾಗ ಮತ್ತೆ ರೂಮಿಗೆ ಬಿಡಕ್ಕೆ ಹೋಗ್ಬೇಕು. ಇವಾಗ 10 ಗಂಟೆನಾ, 10:15. ಇವಾಗ ಮತ್ತೆ ಇವಳನ್ನು ಬಿಡಕ್ಕೆ ಹೋಗ್ಬೇಕು ಸೆಕ್ಯೂರಿಟಿ ಗಾರ್ಡ್ ಥರ. ಇಷ್ಟೆಲ್ಲ ಹೌದಪ್ಪ, ಹೌದು. ಕಾರ್ ಬರ್ತೈತೆ ಮರ ಸೈಡಿಗೆ.